ಪೂಜ್ಯಾಯ ರಾಘವೇಂದ್ರಾಯ ಸತ್ಯಾಯ ಧರ್ಮಾರ 3 2 1 ಬಾಯ್ ಗಾಯ್. ಸೊ ಆಗಿದೆ ನೋಡಿ ದೇವಸ್ಥಾನಕ್ಕೆ ತಗೊಂಡು. ಹಾಯ್ ಎಲ್ಲರಿಗೂ. ಇವತ್ತು ಮಿನಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಬಂದಿದ್ವಿ. ಆ್ಯಂಡ್ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಫಸ್ಟು ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬಂತು. ಇವಾಗ ನಾವು ಈಗ ಪಕ್ಕದಲ್ಲೇ ಇರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಬಂದಾಗ ಸಿಕ್ಕಾಪಟ್ಟೆ ರಶ್ ಇತ್ತು. ಆದರೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಡಬಲ್ ಲೈನ್ ಇತ್ತು. ಸೊ ಅಲ್ಲಿ ಹೋಗಿ ವೆಯ್ಟ್ ಮಾಡಿ ಚೆನ್ನಾಗಿ ದರ್ಶನ ಮಾಡಿಕೊಂಡು ಇವಾಗ ನಾವು ಆ ಕಡೆ ಇನ್ನೊಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಸೊ 2 ಕಡೆ ಇದೆ. ಸೊ ಆ ಕಡೆ ಹೋಗ್ತಾಯಿದ್ದೀವಿ. ನಾನು ವೈಶು ಮತ್ತು ಭಾವ ಮೂವರು ಹೋಗ್ತಾಯಿದ್ದೀವಿ. ಬನ್ನಿ ಇವಾಗ ಅಲ್ಲಿ ಸ್ವಲ್ಪ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಈಗ ಈ ಸೈಡ್ ಒಂದಿದೆ, ಲೆಫ್ಟ್ ಸೈಡಲ್ಲೇ ಒಂದಿದೆ. ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ದರ್ಶನ ಮಾಡಿಕೊಂಡು ಒಂದು ಒಳ್ಳೆ ಪಾಸಿಟಿವ್ ವೈಬ್ ತಗೊಂಡು ಅದೇನೋ ಗೊತ್ತಿಲ್ಲ ಫುಲ್ಲು ಮಲಗಿಬಿಡ್ತಾರೆ. ಇದು ನಮ್ಮ ಮನೆ ಹತ್ತಿರದಲ್ಲೇ ಇರುವ ಮಿನಿ ಮಂತ್ರಾಲಯ ಅಂತಲೇ ಕರೀತಾರೆ. ಆ್ಯಂಡ್ ರಾಯರ ದೇವಸ್ಥಾನ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಮತ್ತು ಅಲ್ಲಿ ತುಂಬ ಜನ ಬರ್ತಾರೆ, ಎಲ್ಲೆಲ್ಲಿಂದನೂ ಜನ ಬರ್ತಾರೆ. ದೇವಸ್ಥಾನದ ಒಳಗಡೆ ರಾಯರ ಮೂರ್ತಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಆನ್ ದ ವೇ ಹಂಗೆ ಹೋಗ್ತೀನಿ ನೋಡಿ. ಇದೆ ಒಳಗಡೆ ರಾಯರ ಮೂರ್ತಿ ಅಂತ ಇದೆ. ಇನ್ನೊಂದು ಅಲ್ಲಿ ಫೋಟೋದಲ್ಲಿ ಇದೆ, ಅದು ಬೇರೆ. ಆ್ಯಂಡ್ ಇದ್ರೊಳಗಡೆ ನಾವು ಸಿಕ್ಕಾಪಟ್ಟೆ ಸೇಫ್ಟಿ ಇರುತ್ತಲ್ಲ, ಒಳಗಡೆ ಹಂಗೆ ಹೋಗೋಕ್ಕಾಗೋದೇ ಇಲ್ಲ. ಇನ್ನು ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿನ ಕೆಲವು ಫೋಟೋಸ್ ಮತ್ತು ವಿಡಿಯೋ ಒಳಗಡೆ ಏನು ಸಿಗುತ್ತೆ, ಮತ್ತು ಪುಸ್ತಕಗಳು, ಪ್ರೆಗ್ನೆಂಟ್ ಇರೋರು ಮತ್ತು ಕತೆಗಳು, ಪುಟ್ಪುಟಾಣಿ ಗಣೇಶ ಮೂರ್ತಿ ಆ್ಯಂಡ್ ಎಲ್ಲನೂ ಇಲ್ಲಿ ನೀವು ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಅಂದರೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ, ಆ ಥರ ಏನೂ ಇಲ್ಲ. ಆ್ಯಂಡ್ ಇತ್ತೀಚೆಗೆ ರಾಯರ ಮೇಲೆ ತುಂಬ ಭಕ್ತಿಯಿಂದ ಜನಗಳು ಬರ್ತಾರೆ. ನನಗೆ ನಾನಿವಾಗ ಅಲ್ಲೊಂದು ಫೋಟೋನ ಬೈ ಮಾಡಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫೋಟೋಸ್ ತೊಗೊಂಡು ನಾನು ಆನ್ ದ ವೇ ಮನೆಗೆ ಹೋದ್ಮೇಲೆ ನಾನು ಯಾವ ಫೋಟೋ ತೊಗೊಂಡೆ ಏನು ಅನ್ನೋದು ತೋರಿಸ್ತೀನಿ. ಆ್ಯಂಡ್ ಹೊರಗಡೆ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಏನೋ ಮಾಡಿದ್ದಾರೆ. ಇತ್ತೀಚೆಗೆ ಇದು ಮಾಡಿರೋದು ಅಂದ್ಕೊಳ್ತೀನಿ. ನಾನು ಬಂದಾಗ ಸ್ಟಾರ್ಟಿಂಗಲ್ಲಿ ಈ ಥರ ಲಾಸ್ಟ್ ಬ್ಲಾಗಲ್ಲಿ ಮಾಡಿದಾಗ ಈ ಥರ ಏನೂ ಇರಲಿಲ್ಲ. ಆ್ಯಂಡ್ ಇವಾಗ ಅಂದರೆ ಜನಗಳು ಜಾಸ್ತಿ ಆಗ್ತಾಯಿದ್ದಾರಲ್ವ, ಸೊ ಸ್ವಲ್ಪ ಡಿಸ್ಟೆನ್ಸ್ ಆಗಿರಲಿ, ಸ್ವಲ್ಪ ಮೇಂಟೆನೆನ್ಸ್ ಆಗಿರಲಿ ಅಂದ್ಬಿಟ್ಟು ಈ ಥರ ಅಕ್ಷತೆ ಕಾಳು ಮಂತ್ರಾಕ್ಷತೆ ಅಂತಾರಲ್ವ, ಅದನ್ನು ತೊಗೊಳಕ್ಕೆ ಈ ಥರ ಹೊರಗಡೆ ಬಂದರೆ ಲೈನ್ ಇರುತ್ತೆ. ತೊಗೊಳ್ಳೋರು ತೊಗೊಂಡು ಹೋಗ್ಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡಿ ಆ ಕಡೆ ಡೈರೆಕ್ಟಾಗಿ ಹೋಗ್ಬೋದು. 2 ಆಪ್ಷನ್ ಇದೆ. ಮತ್ತು ಹೊರಗಡೆ ನೀರೆಲ್ಲ ಬಿಟ್ಟಿದ್ದಾರೆ, ರಾಯರ ಮೇಲೆ ಕಂಟಿನ್ಯೂಸ್ ಆಗಿ ನೀರು ಬೀಳೋ ಥರ ಮಾಡಿದ್ದಾರೆ. ಆ್ಯಂಡ್ ಇವಾಗ ಫೋಟೋ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ನೋಡೋಣ, ಸಿಕ್ಕಾಪಟ್ಟೆ ಶಾಪಿಂಗ್ಸ್ ಇದೆ ಸ್ವಲ್ಪ. ಇವಾಗ ನೋಡಿ ಹೊರಗಡೆ ಎಲ್ಲ ಈ ಥರ ಇದೆ. ತುಂಬ ದಿನ ಆಯ್ತಲ್ವ ಬಂದು, ಸೊ ಹಾಗಾಗಿ ಒಂಥರ ಫ್ರೆಶ್ ಮೂಡು. ಅಂದರೆ ಲಾಂಗ್ ಟೈಮ್ ಹೋಗಿರ್ತೀವ, ಒಂದು 2 ಮಂತ್ಸ್ ಆಯ್ತೇನೋ ಬೇಬಿ. ಅಲ್ಲಿ ನಾನಿವಾಗ ರೋಸ್ ಗಿಡ ತೊಗೊಂಡೆ. ನಾನು ಆಲ್ರೆಡಿ ಬೇರೆ ವ್ಲಾಗಲ್ಲಿ ಅಪ್ಲೈ ಮಾಡಿದ್ದೆ. ಏನೋ ಬ್ಲೂ ಕಾಣಿಸ್ತೈತಲ್ಲಿ, ಮಳೆ ಬರ್ತಾ ಇದೆ. ಇಷ್ಟೊಂದು ಚೀಲ ಶಾಪಿಂಗ್ ಮಾಡಿದ್ದೀವಿ ದೇವಸ್ಥಾನಕ್ಕೆ ತೊಗೊಂಡು. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಗಿಡ. ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕಾಣ್ತಿರ್ಬೋದು. ಕೂದಲು ಕಟ್ಕೊಂಡ್ಬಿಟ್ಟೆ ಮಳೆ ಬರ್ತೈತೆ ಮತ್ತೆ ಕೋಲ್ಡ್ ಆಗಿಬಿಡುತ್ತೆ. ನೀನು ವಯಸ್ಸು ಹೆಂಗೆ ಮಾಡ್ತಾಳೆ. ಎಸ್ ಗಾಯ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗಿ ಜಸ್ಟ್ ಇವಾಗ ಬಂದ್ವಿ. ಅಲ್ಲಿ ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಸ್ವಲ್ಪ ಐಟಮ್ಸ್ ಇತ್ತು, ಫ್ರೂಟ್ಸು ಅದು ಇದು ಗಿಡ ಎಲ್ಲ ತೊಗೊಂಡೆ. ಆ್ಯಂಡ್ ಮೇಯ್ನಾಗಿ ನಾನು ಹೊಸ್ದಾಗಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಲ್ರೆಡಿ ನಮ್ಮ ಹತ್ರ ಒಂದು ಫೋಟೋಸ್ ಇದೆ, ಬಟ್ ಅದಕ್ಕೆ ಇನ್ನೊಂದು ತೊಗೊಂಡೆ ನಾನು ಹೊಸ್ದಾಗಿ, ಇನ್ನೊಂದು. ಆ್ಯಂಡ್ ಇದೆರಡು ಗಿಡ ಪಾಟ್ಗಳು ತೊಗೊಂಡೆ. ಮೈಕ್ ಇಲ್ಲ ಅಂದರೆ ಕರೆಕ್ಟಾಗಿ ಕೇಳಿಸಲ್ಲ, ಹಾಗಾಗಿ ನಾನು ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ರೋಸ್ ಗಿಡ ತೊಗೊಂಡೆ. ಸೊ ನಮ್ಮ ಗಿಡದಿಂದನೇ ಇನ್ಮೇಲೆ ದೇವ್ರಿಗೆ
ಪೂಜೆ ಮಾಡ್ಬೋದು, ಅಂದರೆ ಹೂವು ಹಾಕ್ಬಿಟ್ಟು ಪೂಜೆ ಮಾಡ್ಬೋದು. ಇಷ್ಟಕ್ಕೆ 80 ರೂಪಾಯಿ ಹೇಳಿದರು. ಸೊ ನಾನು 70 ರೂಪೀಸ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ. ಚೆನ್ನಾಗಿದೆ ಅಲ್ಲ? ಇದಕ್ಕಿಂತ ದೊಡ್ಡ ಪಾಟ್ ಹಾಕ್ಬೇಕು. ಇದು ಸುಮ್ಮನೆ ಸಸಿ ಹಾಕಿ ಇಟ್ಟಿರ್ತಾರೆ, ಕಿತ್ತಿ ಇದನ್ನು ನಾವು ದೊಡ್ಡ ಪಾಟಿಗೆ ಹಾಕ್ಬಿಟ್ಟು ನಡಬೇಕಿಷ್ಟು. ಆವಾಗ ನೀಟಾಗಿ ಹರಡ್ಕೊಳ್ಳುತ್ತೆ. ಇದೊಂದು ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಕಡೆ. ಅದಾದಮೇಲೆ ಯೆಲ್ಲೋ ಕಲರ್ ಹೂವು ತಗೊಂಡೆ. ಈಗ ಎಕ್ಸ್ಕ್ಲೂಸಿವ್ ಆಗಿ ನನ್ನ ಚಾನಲಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋಸ್ ತೋರಿಸ್ತೀನಿ. ಆ್ಯಂಡ್ ಆದಮೇಲೆ 10 ರೂಪಾಯಿ ಸೊಪ್ಪು ಅಂತ ಹೇಳಿದ್ರು, ಇದನ್ನು ತೊಗೊಂಡೆ. ಸೊ ತೋರಿಸ್ತೀನಿ ಯಾವ ಥರ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ತೋರಿಸ್ತೀನಿ ರೀ. 3, 2, 1 ತೆಗಿತೀನಿ. ಸೊ ಮಿನಿ ಮಂತ್ರಾಲಯ ಅಂತ ಹೇಳಿದಲ್ಲ, ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನಂತೂ ನನ್ನ ಬ್ಲಾಗಲ್ಲಿ ಸುಮಾರು ಸಲ ಹೋಗಿದ್ದೀನಿ ಆ್ಯಂಡ್ ಹೋಗ್ತಾನೆ ಇರ್ತೀನಿ. ಡೈಲಿ ಹೋಗ್ತೀನಿ. ಏನೇನು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ನಮಗೆ ನಿಯರ್ ಬೈ ಅಂದರೆ ಸಿಕ್ಕಾಪಟ್ಟೆ ನಿಯರ್ ಬೈ, ಒಂದು 4-5 ಕಿಲೋಮೀಟರ್ಸ್ ಏನೋ ಅಷ್ಟೇ ಆಗ್ಬೋದು. ಚೆನ್ನಾಗಿದೆ. ಮತ್ತು ಇದು ಪ್ಲೇಟ್ ಇದೆಯಲ್ಲ, ಇದು ಒಂಥರ ಗ್ಲಾಸ್ ಟೈಪು, ಬಟ್ ಅದ್ರ ಗ್ಲಾಸ್ ಅಲ್ಲ, ಒಡೆದೋಗಲ್ಲ. ಇದರ ಲೈಕ್ ಪ್ಲಾಸ್ಟಿಕ್ ಟೈಪ್ ಥರ. ಪ್ಲಾಸ್ಟಿಕ್ಕು ಅಲ್ಲ, ಒಂಥರ ಮೆಟೀರಿಯಲ್ ಚೆನ್ನಾಗಿದೆ. ತೋರಿಸ್ತೀನಿ ರೀ. ನೀಟಾಗಿ ರ್ಯಾಪ್ ಮಾಡಿರ್ತಾರೆ. ನಮ್ಮ ಮನೆ ದೇವರು ಬೇರೆ ಆ್ಯಕ್ಚುಲಿ. ಇಲ್ಲಿದೆಯಲ್ಲ ವಿಷ್ಣು, ಈ ದೇವರು ನಮ್ಮದು. ಸೊ ರಾಘವೇಂದ್ರ ಸ್ವಾಮಿ ಇತ್ತೀಚೆಗೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಆ್ಯಂಡ್ ಗುರುಗಳು ಅಂತೂ ಎಲ್ಲರೂ ನಂಬಿಕೆ ಅಲ್ವಾ. ಸೊ ಅದಕ್ಕೆ ನಾನೊಂದು ನಂಬಿಕೆ ಇಟ್ಕೊಂಡು, ಬಟ್ ನನಗೆ ವಾರ ಮಾಡಬೇಕು ಅಂತೆಲ್ಲ ಏನು ಅನಿಸಲ್ಲ. ಬಟ್ ನಾನು ಜಾಸ್ತಿ ನಂಬಲ್ಲ, ಸುಮ್ಮನೆ ನನಗೆ ಇಷ್ಟ ಒಂಥರ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಹಿಂದ್ಗಡೆ ವುಡ್ಡನ್ ಥರ ಇದೆ ನೋಡಿ. ಅರ್ಧ ಇಷ್ಟಿಂದ ಇಷ್ಟಿದೆ. ಸೊ ಓ ಮೈ ಗಾಡ್, ಸೋ ಕ್ಯೂಟ್. ಈಗ ಇಲ್ಲಂತೂ ಆಗಲ್ಲ, ಫುಲ್ ಆಗಿಬಿಡುತ್ತೆ. ಇದನ್ನ ಹೇಗಿಡ್ತೀನಿ ನೋಡೋಣ. ಇದೆ ಬಟ್ಟೆ ಚಿಕ್ಕದು. ಸೊ ಇಲ್ಲೇ ಎಲ್ಲಾದರೂ ನೀಟಾಗಿ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ. ಹೌಸ್ ಇಟ್ ಲುಕ್ಸ್. ಕೆಳಗಡೆ ಒಂಚೂರು ಹೈಟ್ ಇರೋದು ಪ್ಲೇಟ್ ಥರ ಏನಾದರೂ ಇಡಬೇಕು ಅಂದ್ಕೊಂಡಿದ್ದೀನಿ ಅಲ್ವಾ. ಚೆನ್ನಾಗಿ ಕಾಣಿಸ್ತಾ ಇದೆ. ಲುಕ್, ಚೆನ್ನಾಗಿದೆ. ಹಿಂದ್ಗಡೆ ಓಕೆ ಅಲ್ವಾ, ಅದು ಫುಲ್ ಹೈಟ್ ಆಯ್ತಾ ಅಂತ. ಆ ಕಡೆ ಈ ಕಡೆ ಇದ್ರೆ ಚೆನ್ನಾಗಿರೋದು. ಸೊ ನೋಡೋಣ, ಇದು ನೀಟಾಗಿ ಸೆಟ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಇಟ್ಟಿದ್ದೀನಿ ಸದ್ಯಕ್ಕೆ. ಆಂಜನೇಯಂಗೂ ನವಿಲ್ಗರಿ, ರಾಘವೇಂದ್ರ ಗುರುಗಳಿಗೂ ನವಿಲ್ಗರಿ. ನಮ್ಮ ಹತ್ರ ಆಲ್ರೆಡಿ ಒಂದು ಫೋಟೋ ಇತ್ತು, ಬಟ್ ನಾನು ಇಷ್ಟಪಟ್ಟು ತೊಗೊಂಡೆ. ಅದು ನಮ್ಮ ಭಾವ ನನಗೆ ಕೊಡ್ಸಿರೋದು. ಸೊ ಇದು ಹತ್ರದಿಂದ ನೋಡಿದ್ರೆ ಲೈಕ್ ಈ ಥರ ಇದೆ ನೋಡಿ. ಫುಲ್ಲು ಗೋಲ್ಡು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ನನಗೆ ಮೇನ್ ಇಷ್ಟ ಆಗಿದ್ದು ಅದು ಹುಲಿ ಇದೆಯಲ್ಲ, ಹುಲಿ ಮೇಲೆ ಹಿಂಗೆ ಕುತ್ಕೊಂಡಿರೋ ಥರ ಸಕ್ಕತ್ತಾಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಾಯ ಧರ್ಮರತಾಯ ಚ. ಆಮೇಲೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಸ್ ಯಾ ನೋಡಿದ್ರಲ್ಲ, ಈ ಥರ ಇತ್ತು ಇವತ್ತಿನ ಡೈಲಿ ವ್ಲಾಗ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ
ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಇವತ್ತು ಗುರುವಾರ, ಸೊ ಆದಷ್ಟು ಇವತ್ತೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ದೇವಸ್ಥಾನಕ್ಕೆ ಹೋಗಿದ್ದು ವ್ಲಾಗ್ ಒಂದು ಅಪ್ಲೋಡ್ ಮಾಡೋದಿತ್ತು, ಬಟ್ ಅದು ಏನೋ ಒಂದು ಇಶ್ಯೂಸಿಂದ ಅದು ಅಪ್ಲೋಡ್ ಆಗೋದು ಲೇಟ್ ಆಗ್ತಾಯಿದೆ. ಸೊ ಲೇಟ್ ಮಾಡೋದು ಬೇಡ. ಸೊ ಇವತ್ತು ಸಾಯಂಕಾಲ ಅಪ್ಲೋಡ್ ಮಾಡಿಬಿಡೋಣ. ಓಕೆ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ. ಆ್ಯಂಡ್ ಫೋಟೋ ಹೇಗಿತ್ತು ಅಂತಲೂ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗಾಯ್ಸ್.